ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ಸೋಂಪು ತಗೊಂಡು ಬಂದಿದ್ದೀನಿ. ಸೊ ಮನೆಯಲ್ಲಿ ಅಡುಗೆ ಮನೆಯಲ್ಲೇ ಇರುವಂಥ ಈ ಒಂದು ಸೋಂಪಿಂದ ಏನು ಪ್ರಯೋಜನ ಅಂತ ನೀವು ಕೇಳ್ತಾ ಇರ್ಬೋದು. ಈ ಒಂದು ಸೋಂಪಿಂದ ಡಿಫ್ರೆಂಟ್ ರೀತಿ ನನಗೆ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಈ ಒಂದು ಸೋಂಪಿಗಿದೆ ರೀ. ಅದು ನಮಗೆ ಗೊತ್ತಿಲ್ಲ ಅಷ್ಟೇ, ಬಟ್ ಆ ಒಂದು ವಿಷಯನ ನಾವು ತಿಳ್ಕೊಳ್ಳೋಣ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಒಂದು ಸೋಂಪು ಹೋಟೆಲ್ನಲ್ಲಿ ನಾವು ನೋಡಿರಬಹುದು. ಹೋಗಿ ಊಟ ಮಾಡಿ ಬರಬೇಕಾದ್ರೆ ಆ ಒಂದು ಸೋಂಪನ್ನ ಕೊಡ್ತಾರೆ. ಯಾಕೆ ಅಂದರೆ ಅವ್ರು ಮಿಕ್ಸ್ ಮಾಡಿರೋಂಥ ಸೋಡಾ ಅದು ಏನೇನೋ ಹಾಕಿರ್ತಾರಲ್ವ, ನಮಗೆ ಇಂಡೈಜೆಷನ್ ಆಗಬಾರ್ದು, ಅಂದರೆ ಹೊಟ್ಟೆ ಉಬ್ಬರ ಬರಬಾರ್ದು, ಹೊಟ್ಟೆ ನೋವು ಬರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಲಾಸ್ಟಿಗೆ ಈ ಒಂದು ಸೋಂಪನ್ನ ಕೊಡ್ತಾರೆ. ಅದನ್ನು ನಾವು ತಿನ್ಕೊಂಡು ಬರ್ತೀವಿ. ಹಾಗೆ ಇದನ್ನು ಯಾಕೆ ಕೊಡ್ತಾರೆ ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗಲಿ ಅಂತ, ಹೌದಲ್ವಾ? ಹಾಗೆ ಈ ಒಂದು ಸೋಂಪು ಏನೇನಕ್ಕೆಲ್ಲ ಪ್ರಯೋಜನಗಳಿದೆ ಅಂತ ನೋಡೋಣ ಬನ್ನಿ. ಸೋಂಪಿನ ಎಣ್ಣೆ ತೆಗೆದು ಸ್ಟ್ರೋಕ್ ಆಗಿರೋ ಜಾಗದಲ್ಲಿ ಮಸಾಜ್ ಮಾಡಬೇಕು. ಆಗ ಆ ಮಸಾಜ್ ಮಾಡ್ತಾ ಆ ಒಂದು ಸ್ಟ್ರೋಕ್ ಕಡಿಮೆ ಆಗ್ತಾ ಬರುತ್ತೆ. ಅದು ಒಂದೇ ಸಲ ಕಡಿಮೆ ಆಗಲ್ಲ, ಪ್ರತಿದಿನ ಮಾಡ್ತಾ ಬರಬೇಕು. ಅದಾದಮೇಲೆ ನಾನು ಹೇಳ್ದಾಗೆ ಈ ಸೋಂಪನ್ನ ತಿನ್ನೋದ್ರಿಂದ ಹೊಟ್ಟೆ ಉಬ್ಬರ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೋಂಪಿನ ಎಣ್ಣೆ ಹಚ್ಚೋದ್ರಿಂದ ನಮಗೆ ಎಲ್ಲೆಲ್ಲಿ ನೋವು ಇರುತ್ತಲ್ಲ ಆ ಒಂದು ಜಾಗದಲ್ಲಿ ಸೋಂಪಿನ ಎಣ್ಣೆಯನ್ನು ತಯಾರಿಸಿ ಆ ಎಣ್ಣೆಯನ್ನು ಯಾವ್ಯಾವ ಜಾಗದಲ್ಲಿ ನಮಗೆ ನೋವು ಇರುತ್ತೋ ಆ ಜಾಗದಲ್ಲಿ ಹಚ್ಚೋದ್ರಿಂದ ಆ ನೋವು ಕೂಡ ಮಾಯ ಆಗುತ್ತೆ. ಸೋಂಪಿನ ಎಲೆಯನ್ನು ನಮಗೆ ಗಾಯ ಆಗಿರೋ ಜಾಗದಲ್ಲಿ ಹಚ್ಚಿದರೆ ಆ ಗಾಯ ಕೂಡ ಮಾಯವಾಗುತ್ತದೆ. ಈ ರೀತಿ ಸೋಂಪಿನ ಎಣ್ಣೆಯನ್ನು ನಾವು ಪ್ರತಿದಿನ ಉಪಯೋಗಿಸ್ತಾ ಬಂದರೆ, ಅಂದರೆ ಸೋಂಪನ್ನ ನಾವು ತಿನ್ನೋದ್ರಿಂದ ಪ್ರತಿದಿನ ನಾವು ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ ರೀ. ಸೊ ಮತ್ತೆ ಆಗ್ತಡಲ್ವಾ, ಇದನ್ನು ನೀವು ಕೂಡ ಉಪಯೋಗಿಸಿ ಎಲ್ಲ ರೀತಿಯಿಂದನೂ ಬೆನಿಫಿಟ್ಸ್ನ ಪಡ್ಕೊಳ್ಳಿ. ಸೋಂಪಿನ ನೀರನ್ನು ಕುದಿಸಿ ಮಕ್ಕಳಿಗೆ ಕೊಡೋದ್ರಿಂದ ಜೀರ್ಣಕ್ರಿಯೆ ಕೂಡ ತುಂಬ ಚೆನ್ನಾಗಿ ಆಗುತ್ತದೆ. ಡಯಾಬಿಟಿಸ್ ಕೂಡ ಇದರಿಂದ ಕಂಟ್ರೋಲ್ ಮಾಡ್ಕೋಬಹುದು. ನೋವು ನಿವಾರಣೆ ಮಾಡೋ ಶಕ್ತಿ ಕೂಡ ಇದರಲ್ಲಿ ಇರುತ್ತೆ. ನಮಗೆ ಬಾಯಲ್ಲಿ ಹುಣ್ಣಾಗಿರುತ್ತೆ ಅಲ್ವಾ, ಸೊ ಈ ಹುಣ್ಣನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಳೋದು? ಸೋಂಪನ್ನ ಮಿಕ್ಸಿಗೆ ಹಾಕಿ ಒಂದು ಪೇಸ್ಟ್ ರೀತಿ ಪೌಡರ್ ಆಗುತ್ತಲ್ವಾ, ಆ ಒಂದು ಪೌಡರ್ಗೆ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಎಲ್ಲಿ ಬಾಯಿ ಹುಣ್ಣು ಆಗಿದೆಯೋ ಆ ಜಾಗದಲ್ಲಿ ಹಚ್ಚಿದರೆ ಹುಣ್ಣು ಬಾಯಿಲ್ಲ ಆಗಿರೋ ಹುಣ್ಣು ಕೂಡ ಹೋಗುತ್ತೆ. ಆಮೇಲೆ ಇದು ಹೈಪರ್ ಟೆನ್ಷನ್ಸ್ ಕೂಡ ಕಡಿಮೆ ಮಾಡ್ತಾ ಬರುತ್ತೆ. ಹಾಗಾದರೆ ಈ ಬರೀ ಸೋಂಪು ತಿನ್ನೋದ್ರಿಂದಲೇ ಎಲ್ಲದು ಹೊರಟೋಗುತ್ತೆ ಅಂತ ಅನ್ಕೊತೀರಾ? ಹೌದು, ಆದರೆ ಹೋಗುತ್ತೆ. ಆದರೆ ನಮ್ಮ ಲೈಫ್ ಸ್ಟೈಲ್, ನಮ್ಮ ಡಯಟ್ ಪ್ಲ್ಯಾನ್ ಎಲ್ಲದೂ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಲಿ ನಾವು ಪ್ರತಿನಿತ್ಯ ಉಪಯೋಗಿಸಿದಾಗ ಈ ಒಂದು ಸೋಂಪನ್ನ ಆವಾಗ ಇದು ವರ್ಕ್ ಮಾಡುತ್ತೆ. ಸೊ ಬರೀ ಇದರ ತಿನ್ನೋದ್ರಿಂದಲೇ ನಮಗೆ ಎಲ್ಲ ಸಮಸ್ಯೆಗಳಿಗೆ ನಿವಾರಣೆ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ, ಆಯಿತಾ? ನಮ್ಮ ಡಯಟ್ ಪ್ಲ್ಯಾನ್ ಕೂಡ, ಆಮೇಲೆ ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬ ಮುಖ್ಯ ಆಗುತ್ತೆ. ಈ ಒಂದು ಸೋಂಪು ಹೃದಯ ಕಾಯಿಲೆ ಕೂಡ ಕಡಿಮೆ ಮಾಡುತ್ತೆ. ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಕೂಡ ಕಡಿಮೆ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇದಕ್ಕಿರುತ್ತೆ. ಅದಾದಮೇಲೆ ವೆಯ್ಟ್ ಲಾಸ್ ಕೂಡ ಕಡಿಮೆ ಮಾಡ್ಕೋಬಹುದು. ಮತ್ತಿನ್ಯಾಗ್ತದಲ್ವಾ, ಈ ಸೋಂಪಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಅಲ್ವಾ? ಸೊ ನಾವು ಕೂಡ ಡೈಲಿ ಯೂಸ್ ಮಾಡೋಣ. ಹಾಗಾದರೆ ಮತ್ತೆ ಆಗ್ತಡ ಈ ಒಂದು ಸೋಂಪನ್ನ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೀವು ತಿಳ್ಕೊಂಡಿದ್ದೀರಲ್ವಾ? ನೀವು ಕೂಡ ಯೂಸ್ ಮಾಡಿ, ನಾವು ಕೂಡ ಯೂಸ್ ಮಾಡ್ತೀವಿ. ಸೊ ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಖಂಡಿತವಾಗಿಯೂ ಗೊತ್ತಿರಲ್ಲ. ಹಾಗಾಗಿ ಈ ಒಂದು ಟಾಪಿಕ್ನ ನಾನು ತೊಗೊಂಡು ಬಂದಿದ್ದೀನಿ. ಈ ವಿಷಯ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹೀಗೆ ವಾಚ್ ಮಾಡ್ತಾಯಿರಿ. ನನ್ನ ಒಂದು ವೀಡಿಯೋಸ್ಗೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ಹೆಚ್ಚು ವೀಡಿಯೋಸ್ಗಳನ್ನ ಖಂಡಿತ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.